ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದ ನೋಡೋದ್ರ ಜೊತೆಗೆ ಮುಂದಿನ ಎಲ್ಲ ವೀಡಿಯೋಸ್ಗಳ ಮೇಲಿಂದ ಡೈಲಿ ಟು ಡೈಲಿ ಬರುತ್ತೆ. ಯಾರಾದರೂ ನೋಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಅಥವಾ ನಾವು ಅಪ್ಲೈ ಮಾಡಬೇಕು, ಜಾಬ್ ಹುಡುಕ್ತಾ ಇದ್ದೀವಿ, ತುಂಬ ಸೀರಿಯಸ್ ಇದ್ದೀವಿ ಅಂತಂದರೆ ಡೈಲಿ ಬರುವಂಥ ಮಾರ್ನಿಂಗ್ ವೀಡಿಯೋಸ್ಗಳ ಮೇಲಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಮತ್ತು ಮೇನ್ ಅಂತಂದರೆ ನಾನಿಲ್ಲಿ ನಿಮಗೊಂದು ಜಾಬ್ ಹೇಳ್ತಾ ಇದ್ದೀನಿ. ಇದು ಒಂದು ಹೇಳಬೇಕು ಅಂತಂದರೆ ಒಂದು ರೀತಿಯಿಂದ ಒಂದು ಲ್ಯಾಂಗ್ವೇಜ್ ಕನ್ಸಲ್ಟೆಂಟ್ ರಿಲೇಟೆಡ್ ಜಾಬ್ ಹೇಳ್ತಾ ಇದ್ದೀನಿ. ರಿಮೋಟ್ ಜಾಬೇ, ಮನೆಯಿಂದ ಮಾಡುವಂಥ ಕೆಲಸ ಇದು ಆ್ಯಕ್ಚುಲಿ. ಸೊ ಇದಕ್ಕೆ ನೀವೇನಾದರೂ ಮಾಡ್ತೀವಿ ಅಂತಂದರೆ ನಾನು ಇಲ್ಲಿ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಮೊದಲು ಡೀಟೇಲ್ಸ್ ನೋಡ್ಕೊಳ್ಳಿ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಇದೊಂದು ಕೂಡ ನಾನು ಟೆಲಿಗ್ರಾಮ್ ಚಾನಲ್ನ ಖಂಡಿತವಾಗಿ ಜಾಯ್ನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸುಮಾರು ಇನ್ಫಾರ್ಮೇಷನ್ ನಾನಲ್ಲಿ ನೀಡ್ತಾ ಇರ್ತೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಅಂತಂದರೆ ನಾನು ರೋಲ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಅಂತಂದರೆ ಕೆಲಸ ಏನಿರುತ್ತೆ ಅಂತ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಂಪನಿ ಏನು ಕೊಡ್ತಾ ಇದೆ ಅಲ್ವಾ ಜಾಬು, ಇದು ಆ್ಯಕ್ಚುಲಿ ಒಂದು ಹಿಂದಿ ಲ್ಯಾಂಗ್ವೇಜ್ಗೋಸ್ಕರ ಕೊಡ್ತಾ ಇದೆ. ಕನ್ನಡ ಭಾಷೆಗೋಸ್ಕರ ನೀವು ಹುಡುಕ್ತಾ ಇದ್ದೀರಂತಂದರೆ ಸೊ ಕನ್ನಡ ಭಾಷೆಗೋಸ್ಕರ ನಾನು ಇಲ್ಲಿ ಮತ್ತೊಂದು ವೀಡಿಯೋನ ಶೂಟ್ ಮಾಡಿದ್ದೀನಿ. ಸೊ ಅದಕ್ಕೆ ಬೇಕಂತಂದರೆ ಆ ವೀಡಿಯೋ ನೋಡಿ ಆ್ಯಂಡ್ ಅಲ್ಲಿಂದ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಕನ್ನಡ ಪಾರ್ಟ್ ಟೈಮ್ ಜಾಬ್ ಇದೆ. ಓಕೆ, ಬಟ್ ಅದರಲ್ಲೂ ಕೂಡ ಹಿಂದಿ ಕೂಡ ನಾನು ಹೇಳಿರ್ತೀನಿ. ಹಿಂದಿ, ಇಂಗ್ಲೀಷ್ ಬೇರೆ ಬೇರೆ ಜಾಬ್ಗಳು ಕೂಡ ಹೇಳಿರ್ತೀನಿ. ಸೊ ಇದು ಹಿಂದಿಗೋಸ್ಕರ ಸಂಬಂಧಪಟ್ಟಂಥ ಜಾಬ್ ಹೇಳ್ತಾ ಇರೋಂಥದ್ದು. ಸೊ ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಕೆಲಸ ಇರುತ್ತೆ. ಏನು ಸಿಂಪಲ್ ಆಗಿ ಕೆಲಸ ಇರುತ್ತೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಕಂಪನಿ ಕಡೆಯಿಂದ AI ಜನರೇಟೆಡ್ ಇಮೇಜಸ್ಸು ಮತ್ತು ವೀಡಿಯೋಸ್ಗಳು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇವುಗಳನ್ನ ನೀವು ನೋಡಿಬಿಟ್ಟು ಏನು ಮಾಡ್ಬೇಕಂತಂದರೆ ಜಸ್ಟ್ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡ್ಬೇಕಂದ್ರೆ ಇದನ್ನು ಸರ್ಚ್ ಮಾಡಬೇಕು. ಲೈಕ್ ಇವಾಗ ಅದೇ ಒಂದು AI ನೀವು ಸರ್ಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಒಂದು ಇಮೇಜಸ್ಸು ಮತ್ತು ವೀಡಿಯೋಸ್ಗಳೆಲ್ಲ ಶೋ ಆಗ್ತಾ ಇದೆಯಾ ಮತ್ತು ಬೇರೆ ಏನಾದರೂ ಮಿಸ್ಟೇಕ್ಸ್ಗಳಿದೆಯಾ ಅಂತ ನೋಡಿಕೊಂಡು ನೀವು ನಿಮ್ಮ ಒಂದು ರಿವ್ಯೂನಲ್ಲಿ ಬರೆಯೋದಿರುತ್ತೆ. ಸೊ ಮೇನ್ ಇದೇ ಇರುವಂಥ ಕೆಲಸ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ರಿಫೈನ್ಡ್ AI ಜನರೇಟೆಡ್ ಇಮೇಜಸ್ ಆ್ಯಂಡ್ ವಿಡಿಯೋ ಕಂಟೆಂಟ್ಸ್. You will help enhance the model's understanding of Hindi language prompt, ensuring outputs are accurate, natural and ಕಲ್ಚರ್ಲಿ ಅಲೈನ್ಡ್ ಅಂತ ಇದ್ದಾರೆ. ಮೇನ್ ಅಂತಂದರೆ ನ್ಯಾಚುರಲಿ ಅದೇ ಬರ್ತಾ ಇದೆಯಾ ಅಥವಾ ಇಲ್ವಾ ಅಥವಾ ಬೇರೆ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇದೆಯಾ ಅಂತ ನೀವೇನು ನೋಡ್ಕೊಂಡು ಅವ್ರು ಕೊಟ್ಟಿರೋಂಥ ಇಮೇಜಸ್ ಮತ್ತು ವೀಡಿಯೋಸ್ಗಳನ್ನ ಅಂದರೆ ಅದೊಂದು ರೀತಿಯಿಂದ ಕಂಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ರೀಚೆಕ್ ಮಾಡ್ತೀರಾ. ಓಕೆ, AI ಥ್ರೂ ಜನರೇಟ್ ಆಗಿರುವಂಥದ್ದು ಇಮೇಜಸ್ಸು ಮತ್ತು ವೀಡಿಯೋಸ್ಗಳಾಗಿರುತ್ತೆ. ಅದು ಹೀಗಾಗಿ ರೀಚೆಕ್ ಮಾಡೋದಕ್ಕೆ ಅವ್ರು ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಮಾಡ್ತೀವಿ ಅಂತಂದರೆ ಸೊ ಈ ಕೆಲಸಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾನು ಇಲ್ಲಿ ಮಾತಾಡೋದಾದರೆ ಸೊ ರಿವ್ಯೂ ಇಮೇಜಸ್ ಆ್ಯಂಡ್ ವೀಡಿಯೋಸ್ ಜನರೇಟೆಡ್ ಫ್ರಮ್ ಹಿಂದಿ ಪ್ರಾಂಪ್ಟ್ಸ್ ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಏನು ಇಮೇಜಸ್ ಎಲ್ಲ ಫೋಟೋಸ್ಕೊಂಡು ಕೊಡ್ತಾರಲ್ವ ಆ ಫೋಟೋ ಮೇಲೆಲ್ಲ ಹಿಂದಿ ಇರುತ್ತೆ. ಸೊ ಹಿಂದಿ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಈ ಜಾಬ್ ನಿಮಗೆ ಈಸಿ ಆಗುತ್ತೆ. ಮತ್ತು ವೀಡಿಯೋದಲ್ಲಿ ಕಂಟೆಂಟ್ ಕೂಡ ಹಿಂದಿಯಲ್ಲಿರುತ್ತೆ. ಹೀಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಮಾತ್ರ ಈ ಜಾಬ್ಗೆ ಅರ್ಜಿನ ಸಲ್ಲಿಸಿ. ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಅದಲ್ಲೂ ಕೂಡ ಮೇನ್ ಅಂತಂದರೆ ಏನು ರಿಫ್ಲೆಕ್ಟ್ ಆಗ್ತಾಯಿದೆ AI ರೆಸ್ಪಾಂಡ್ ಏನು ಮಾಡ್ತಾ ಇದೆ ನೀವು ಯಾವಾಗ ಇಲ್ಲಿ ರೀಚೆಕ್ ಮಾಡ್ತೀರಾ. ಸೊ ಅವಾಗ ಏನು ರಿಫ್ಲೆಕ್ಟ್ ಮಾಡ್ತಾಯಿದೆ ನ್ಯಾಚುರಲ್ ಆಗಿ ನೀವು ಹಿಂದಿಯಲ್ಲೇ ಎಕ್ಸ್ಪ್ರೆಷನ್ನ ಬರೀಬೇಕಾಗುತ್ತೆ. ಸೊ ಏನಿದೆ ಎಕ್ಸಾಕ್ಟ್ಲಿ ಅದನ್ನ ಹಿಂದಿಯಲ್ಲಿ ನೀವು ಬರೀಬೇಕಾಗುತ್ತೆ, ಕನ್ನಡದಲ್ಲ. ಓಕೆ, ಸೊ ಹೀಗಾಗಿ ಇದು ಕಂಪ್ಲೀಟ್ಲಿ ಹಿಂದಿ ಲ್ಯಾಂಗ್ವೇಜ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಡಿಟೆಕ್ಟ್ ಆ್ಯಂಡ್ ಕರೆಕ್ಟ್ ಸಬ್ಟಲ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರಲ್ ಮೇನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಮೇನ್ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ ಸೊ ಇಲ್ಲಿ ನೀವು ಡಿಟೆಕ್ಟ್ ಮಾಡಿದ ಮೇಲೆ ಅಂದರೆ AI ಅದನ್ನು ಹಾಕಿದಾಗ ಸೇಮ್ ಅದೇ ರೀತಿ ಬಂದರೆ ಸೊ ಅದನ್ನು ನೋಡಿಕೊಂಡು ಏನಿದೆಯೋ ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಅದೇ ಕೆಲಸನೇ ಪದೇ ಪದೇ ಅವರು ಬೇರೆ ಬೇರೆ ಒಂದು ಇದರಲ್ಲಿ ತಿಳಿಸಿದ್ದಾರೆ ಅಷ್ಟೇ ಇದನ್ನೆಲ್ಲ. ಓಕೆ, ಸೊ ಇವೆಲ್ಲ ಪಾಯಿಂಟ್ಕೊಂಡು ನೀವು ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನಿಮ್ಮದು ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ನಿಮಗೆ ನ್ಯಾಚುರಲಿ ಹಿಂದಿ ಮತ್ತು ಇಂಗ್ಲೀಷು ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಬರ್ತಿರಬೇಕು. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ರೈಟಿಂಗ್ ಪ್ರೊಫೆಷ್ನಲ್ ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಬರ್ತಿರಬೇಕು. ಯಾಕಂದರೆ ಹಿಂದಿಯಲ್ಲಿ ನಾವು ರಿವ್ಯೂ ಬರಿತೀವಿ ನೋಡಿ. ಸೊ ಹೀಗಾಗಿ ಹಿಂದಿ ಲ್ಯಾಂಗ್ವೇಜ್ ನಿಮಗೆ ಬರೆಯೋದಕ್ಕೆ ಬರ್ತಿರಬೇಕು. ಮತ್ತು ರೀಜ್ನಲ್ ಹಿಂದಿ ಮೇನ್ ಅಂತಂದರೆ ಮತ್ತು ಹಿಂದಿಯಲ್ಲೇ ನಿಮಗೆ ಓದೋದಕ್ಕೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಮತ್ತು ಅದಕ್ಕೆ ಎಕ್ಸ್ಪ್ಲೈನ್ ಮಾಡುವಂಥ ರೀತಿ ಕೂಡ ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಸೊ ಆ ರೀತಿ ನಿಮ್ಗೆ ಬರುತ್ತೆ ಅಂತಂದರೆ ನೀವು ಮಾಡ್ಬೋದು. ಮತ್ತು ಹಿಂದಿ ಮೀಡಿಯಾದಲ್ಲಿ ನಿಮಗೆ ಸುಮಾರು ಥರದ ಒಂದು ನಾಲೆಜ್ ಇರಬೇಕಂತ ಹೇಳಿದ್ದಾರೆ ಅವರು. ಲೈಕ್ ನಿಮ್ಗೆ ಏನಾದರೂ ಸರ್ಚ್ ಮಾಡೋಕ್ಕೆ ಕೊಟ್ಟರೆ ಅದು ನಿಮಗೆ ಸರ್ಚ್ ಮಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಹಿಂದಿ ಮತ್ತು ಇಂಡಿಯನ್ ಕಲ್ಚರಲ್ ಸೋಷಿಯಲ್ ಆ್ಯಂಡ್ ಮೇನ್ ಅಂತಂದರೆ ಸುಮಾರು ಥರದ ಒಂದು ಅವೇರ್ನೆಸ್ ಇರಬೇಕಂತ ಹೇಳ್ತಾರೆ. ಲೈಕ್ ನೀವು ಡೈಲಿ ಏನಾದರೂ ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರಿ ಬಟ್ ಹಿಂದಿ ಕಂಟೆಂಟ್ ಲೈಕ್ ಹಿಂದಿ ಮೂವೀಸು ಹಿಂದಿ ಸಾಂಗ್ಸ್ಗಳೆಲ್ಲ ನೋಡ್ತಾ ಇದ್ದೀರಿ ಅಂತಂದರೆ ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂತಂದರೆ ಸೊ ಈ ಜಾಬ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಯಾವುದೇ ರೀತಿ ಪರ್ಟಿಕ್ಯುಲರ್ ಎಜುಕೇಷನ್ ಹೇಳಿಲ್ಲ ಇಲ್ಲಿ, ಇದೇ ಓದಿರ್ಬೇಕಂತ ಹೇಳಿ. ಸೊ ನಾರ್ಮಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಹೇಳ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಕೆಲಸದ ಸಮಯ ಬಗ್ಗೆ ಹೇಳೋದಾದರೆ 5 ವಾರದವರೆಗೂ ಇವರು ತೊಗೋತಾ ಇದ್ದಾರೆ. ಕೇವಲ ಈ ಒಂದು ಜಾಬ್ ಏನಿದೆ ಕೇವಲ 5 ವೀಕ್ಸ್ವರೆಗೂ ತೊಗೋತಾ ಇದ್ದಾರೆ. ಮತ್ತು ಪಾರ್ಟ್ ಟೈಮ್ ಜಾಬ್ ತೊಗೋತಾ ಇದ್ದಾರೆ ಅವರು. ಮಿನಿಮಮ್ 10 ಗಂಟೆ ಆದರೂ ನೀವು ಕೆಲಸ ಮಾಡಬೇಕು. ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ
ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಒಂದು ಸಾರಿ ಓದ್ಕೊಳ್ಳಿ. ಸೊ ಎಷ್ಟು ಏನು ಅಂತ ಹೇಳ್ಬಿಟ್ಟು ಓಕೆ. ಸೊ ಎಲ್ಲ ಹೇಳೋ ಹಾಗಿಲ್ಲ ನಾನು ಇಲ್ಲಿ. ಆ್ಯಂಡ್ ಅದಂತೂ ಕೂಡ ಇದೊಂದು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್, ಲೈಕ್ ನಿಮಗೆ ವೀಕ್ಲಿ ನಿಮ್ಗವರು ನೀವು ಏನು ದುಡಿತಾ ಇದ್ದೀರ ಅದನ್ನು ನಿಮಗೆ ಕೊಡ್ತಾರೆ, ವಾರಕ್ಕೊಮ್ಮಿದು ಸಿಗುತ್ತೆ ಓಕೆ. ಸೊ ಇದೊಂದು ಪಾರ್ಟ್ ಟೈಮ್ ಜಾಬು. ಸೊ ಈ ಜಾಬ್ಗೆ ನಾವು ಹೇಗೆ ಅರ್ಜಿ ಸಲ್ಲಿಸೋದಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಏನು ನಾವು ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಜಸ್ಟ್ ಇಲ್ಲಿ ಅಪ್ಲೈ ಅಂತ ನಾನು ಮಾಡಿದರೆ ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಇರುತ್ತಲ್ವ, ಅದನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತೀನಿ ಓಕೆ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಸಿಂಪಲಾಗಿ ಹೋಗಿ ನೀವು ಅಲ್ಲಿಂದ ಅರ್ಜಿನ ಸಲ್ಲಿಸ್ಬೋದು ಓಕೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋಂಥದ್ದು ಹಿಂದಿ ಲ್ಯಾಂಗ್ವೇಜ್ ಕನ್ಸಲ್ಟೆಂಟ್ ಅಂತ ಹೇಳ್ಬಿಟ್ಟು, ಆ ಕಂಪನಿ ಹೆಸರು ಬಂದುಬಿಟ್ಟು ಟಾಸ್ಕಿಫೈ ಅಂತ ಹೇಳ್ಬಿಟ್ಟು ಓಕೆ. ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದಂತ, ಸೊ ಇದ್ರ ಬಗ್ಗೆ ನಿಮಗೆ ಲಿಂಕ್ ಬೇಕು ಅಂದರೆ ಸೊ ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿಂದ ನೀವು ಯಾವಾಗ ಆ ಪೇಜಿಗೆ ಹೋಗ್ತೀರಾ, ಸೊ ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಈಸಿಲಿ ಇದ್ರ ಲಿಂಕನ್ನು ತೊಗೊಂಡು ಅಪ್ಲೈನ ಮಾಡ್ಬೋದು. ಫ್ರೀ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಓಕೆ. ಅಲ್ಲಿ ಸುಮಾರು ಜಾಬ್ಗಳ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ ಓಕೆ. ಸೊ ಇದು ಇತ್ತು ನಂದು ಮಾಹಿತಿ. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ರಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅದಕ್ಕೆ ನಮಸ್ಕಾರ.